ಗೃಹ ಬಳಕೆ ಸಿಲಿಂಡರ್ ಸಂಕಷ್ಟದ ಮಧ್ಯೆ ಈಗ ಗ್ಯಾಸ್ ಏಜೆನ್ಸಿಗಳಿಂದ ಕಳ್ಳಾಟ ಮಾಡಲಾಗ್ತಾ ಇದೆ. ಸದ್ದಿಲ್ಲದೆ ಗೃಹ ಬಳಕೆ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ. ಎಲ್ಪಿಜಿ ಬುಕ್ ಮಾಡಿದ ಮಹಿಳೆಗೆ ಧೋಖಾ ಆಗಿದೆ. ಇಲ್ಲಿ ರೋಹನ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಕಳ್ಳಾಟ ಬಯಲಾಗಿದೆ. ಲಕ್ಷ್ಮಮ್ಮ ಗುಟ್ಟಳ್ಳಿ ನಿವಾಸಿ ಎಂಬ ಮಹಿಳೆಗೆ ಧೋಖಾ ಮಾಡಿದ್ದಾರೆ ಇವರು. ಎಲ್ಪಿಜಿ ಬುಕ್ ಮಾಡಿರುವಂತಹ ಮಹಿಳೆಗೆ ಧೋಖಾ ಆಗಿರುವಂತದ್ದು. ಇಲ್ಲಿ ಗ್ಯಾಸ್ ಏಜೆನ್ಸಿಗಳು ಇದನ್ನೇ ಈಗ ಒಂದು ದಂಧೆ ಮಾಡಿಕೊಂಡಿದ್ದಾರೆ. ಈ ಒಂದು ಸೂಕ್ಷ್ಮವಾಗಿರುವಂತಹ ಪರಿಸ್ಥಿತಿಯನ್ನೇ ಈ ರೀತಿಯಾಗಿ ಬಳಸಿಕೊಳ್ತಾ ಇದ್ದಾರೆ. ಗೃಹ ಬಳಕೆ ಸಿಲಿಂಡರ್ ಸಂಕಷ್ಟದ ಮಧ್ಯೆ ಗ್ಯಾಸ್ ಏಜೆನ್ಸಿಗಳಿಂದ ನಡೀತಾ ಇರುವಂತಹ ದಂಧೆಗಳಿದೆಲ್ಲವೂ ಕೂಡ. ಇವಾಗ ಉತ್ತಂತಾಕೆ ಇಲ್ಲ, ಒಂದು ಬುಕ್ ಮಾಡಿದ್ರು ಬರ್ತಾ ಇಲ್ಲ. ಇವ್ರು ಕೇಳಿದ್ರೆ ಏನು ಹೇಳ್ತಾರೆ? ಅವ್ರು ಏನೋ ಬತ್ತಿನಿಂದವ್ರು ಬಂದೇ ಇಲ್ಲ. ಇವಾಗ ಅದಕ್ಕೆ ಮೀಟ್ ಮಾಡಕ್ ಬಂದಿದ್ದೆ. ಇಲ್ಲಿ ಬಂದಿದ್ದೆ ನಾನು. ವಯಸ್ಸಾದವರೆಲ್ಲ ಏನಂತ ಹೇಳ್ತಾರೆ? ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಕಳಿಸ್ತೀನಿ. ಯಾವ ಡೇಟಲ್ಲಿ ನೀವು ಮಾಡಿದ್ದು? ನೋಡಿ ಅಲ್ಲಿ ಐತೆ ನೋಡಿ. ಇವಾಗ ಉತ್ತಂತಾಕೆ ಇಲ್ಲ, ಒಂದು ಬುಕ್ ಮಾಡಿದ್ರು ಬರ್ತಾ ಇಲ್ಲ. ಇವ್ರು ಕೇಳಿದ್ರೆ ಏನು ಹೇಳ್ತಾರೆ? ಅವ್ರು ಏನೋ ಬತ್ತಿನಿಂದವ್ರು ಬಂದೇ ಇಲ್ಲ. ಇವಾಗ ಅದಕ್ಕೆ ಮೀಟ್ ಮಾಡಕ್ ಬಂದಿದ್ದೆ. ಇಲ್ಲಿ ಬಂದಿದ್ದೆ ನಾನು. ವಯಸ್ಸಾದವರೆಲ್ಲ ಏನಂತ ಹೇಳ್ತಾರೆ? ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಕಳಿಸ್ತೀನಿ. ಹೀಗೆ ಗ್ಯಾಸ್ ಬುಕ್ ಮಾಡಿದ್ರು ಕೂಡ ಬರ್ತಾ ಇಲ್ಲ. ಮತ್ತೊಂದು ಕಡೆ ಈ ರೀತಿಯಾಗಿ ಧೋಖಾ ಮಾಡ್ತಿದ್ದಾರೆ ಅಂತ ಹೇಳಿ ಮಹಿಳೆ ತಮ್ಮ ಸಮಸ್ಯೆಯನ್ನು ಹೇಳ್ಕೊತಾ ಇದ್ದಾರೆ. ಅದರಲ್ಲೂ ಕೂಡ ಈ ಒಂದು ಗ್ಯಾಸ್ ಏಜೆನ್ಸಿಗಳಲ್ಲಿ ನಡೀತಾ ಇರುವಂತ ಕಳ್ಳಾಟ ಇದು. ಯಾವಾಗ ಈ ಗ್ಯಾಸ್ ಸಮಸ್ಯೆ ಉಂಟಾಯಿತು, ಗ್ಯಾಸ್ ಅಭಾವ ಆಯಿತು, ಅದಾದ ನಂತರ ಗ್ಯಾಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು. ಅದಾದ ನಂತರ ಇವರು ಡಬಲ್ ರೇಟಿಗೆ ಮಾರೋದು ಅಥವಾ ಸ್ಟಾಕ್ ಇದ್ರೂ ಕೂಡ ಸ್ಟಾಕ್ ಇಲ್ಲ ಅಂತ ಹೇಳೋದು, ಅದನ್ನು ತಗೊಂಡೋಗಿ ಕಾಳಸಂತೆಯಲ್ಲಿ ಬ್ಲ್ಯಾಕ್ ರೇಟ್ಗೆ ಮಾರೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಈಗ ಮತ್ತೊಮ್ಮೆ ಲಕ್ಷ್ಮಮ್ಮ ಗುಟ್ಟಳ್ಳಿ ನಿವಾಸಿ ಎಂಬ ಮಹಿಳೆಗೆ ಧೋಖಾ ಆಗಿದೆ. ಇವರು ಎಲ್ಲವೂ ಕೂಡ ಇಲ್ಲಿ ಹೇಳ್ಕೊತಿದ್ದಾರೆ. ಈ ರೀತಿ ಸಮಸ್ಯೆ ಆಗಿದೆ. ಗೃಹ ಬಳಕೆ ಸಿಲಿಂಡರ್ ಸಂಕಷ್ಟದ ಮಧ್ಯೆ ಗ್ಯಾಸ್ ಏಜೆನ್ಸಿಗಳಿಂದ ಈ ರೀತಿಯಾಗಿ ಮೋಸ ಮಾಡಲಾಗ್ತಾ ಇದೆ. ಸದ್ದಿಲ್ಲದೆ ಗೃಹ ಬಳಕೆ ಸಿಲಿಂಡರ್ ಈ ರೀತಿಯಾಗಿ ಮಾರಾಟ ಮಾಡ್ತಿದ್ದಾರೆ ಅಂತೇಳಿ ಈ ಮಹಿಳೆ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಮತ್ತೊಂದು ಕಡೆ ಇಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ, ಗ್ಯಾಸ್ ಸಿಗದೆ. ಇಲ್ಲಿ ಅದನ್ನು ಕೂಡ ಇದನ್ನೇ ಒಂದು ದಂಧೆ ಮಾಡ್ಕೊಂಡಿರುವಂತದ್ದು ಗ್ಯಾಸ್ ಏಜೆನ್ಸಿಗಳು. ಇಲ್ಲಿ ಎಷ್ಟು ದಿನ ಇದೆಲ್ಲವೂ ಕೂಡ ಇವ್ರು ಮಾಡ್ತಾ ಇದ್ರು ಅಂದ್ರೆ ಎಷ್ಟು ಜನಕ್ಕೆ ಈ ರೀತಿ ಮೋಸ ಮಾಡಿರಬಹುದು ಅಂತ? ಈಗೇನಾಗಿದೆ ಅಂತ ಅಂದ್ರೆ ಕಳ್ಳ ದಂಧೆ ಶುರುವಾಗಿರುವಂತದ್ದು. ಹಲೋ ವಿನುತಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ವಿನುತಾ, ಈಗ ಆಗ್ತಾ ಇರುವಂತ ಸಮಸ್ಯೆ ನೋಡ್ತಾ ಇದೀವಿ. ಹಾಗಾಗಿ ಈಗ ಈ ಮಹಿಳೆ ಹೇಳ್ತಾ ಇರುವಂತದ್ದು ಈ ಸಮಸ್ಯೆ. ಹೀಗೆ ಆಗ್ತಾ ಇರುವಂತಹ ಸಮಸ್ಯೆ. ಸದ್ಯಕ್ಕೆ ಈ ಮಹಿಳೆ ಈ ರೀತಿಯಾಗಿ ತಮ್ಮ ಅಳಲನ್ನ ತೋಡ್ಕೋತಿದ್ದಾರೆ. 25 ದಿನ ಆಯ್ತು, 30 ದಿನ ಆಯ್ತು ಗ್ಯಾಸ್ ಬುಕ್ ಮಾಡಿ, ಆದ್ರೂ ಸಿಲಿಂಡರ್ ಬರ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಡಬಲ್ ರೇಟ್ಗೆ ಮಾರ್ತಾ ಇದ್ದಾರೆ. ಗ್ಯಾಸ್ ಬುಕ್ ಮಾಡಿರೋರಿಗೆ ಅಂತಂದ್ರೆ ಈಗ ಕೇಂದ್ರ ಸರ್ಕಾರ ಏನು ಒಂದು ನಿಗದಿತ ಬೆಲೆ ಇರುತ್ತಲ್ಲ, ಆ ಬೆಲೆಗೆ ಸಿಗ್ತಾ ಇಲ್ಲ. ಅದನ್ನ ಹೊರತಾಗಿ ಇವರು ಬೇರೆ ಕಡೆ ಅದನ್ನ ಮಾರಾಟ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಆರೋಪ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ರೋಹನ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಕಳ್ಳಾಟ ಈಗ ಈ ಮಹಿಳೆಯಿಂದ ಎಲ್ಲವೂ ಕೂಡ ಬಯಲಾಗಿದೆ. ಉತ್ತಂತಾಕೆ ಇಲ್ಲ, ಒಂದು ಬುಕ್ ಮಾಡಿದ್ರು ಬರ್ತಾ ಇಲ್ಲ. ಇವ್ರು ಕೇಳಿದ್ರೆ ಏನು ಹೇಳ್ತಾರೆ? ಅವ್ರು ಏನೋ ಬತ್ತಿನಿಂದವ್ರು ಬಂದೇ ಇಲ್ಲ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಇಲ್ಲಿ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿಯಲ್ಲಿ ಈಗ ಗ್ಯಾಸ್ ಏಜೆನ್ಸಿಗಳು ಈ ರೀತಿಯಾಗಿ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಕೂಡ ಈ ರೀತಿಯಾಗಿ ಬ್ಲ್ಯಾಕ್ ಅಲ್ಲಿ ಮಾಡೋದು ಅಥವಾ ಡಬಲ್ ರೇಟ್ಗೆ ಮಾರೋದು. ಇನ್ನು ಈ ಒಂದು ಗ್ಯಾಸ್ ಏಜೆನ್ಸಿಯಲ್ಲಿ ಎಷ್ಟು ದಿನದಿಂದ ಇದೆಲ್ಲವೂ ಕೂಡ ನಡೀತಾ ಇದೆ? ಎಷ್ಟು ಜನಕ್ಕೆ ಈ ರೀತಿಯಾಗಿ ಮೋಸ ಮಾಡಿರಬಹುದು ಅಂತ? ರೋಷನ್, ಈಗಾಗಲೇ ಬೆಂಗಳೂರು ನಗರದಾದ್ಯಂತ ಇಂತಹ ಕಳ್ಳ ದಂಧೆಗಳು ಸಾಕಷ್ಟು ಕೂಡ ನಡೀತಾ ಇರುವಂತದ್ದು. ಒಂದು ಗೃಹ ಬಳಕೆಯ ಸಿಲಿಂಡರ್ಗಳು ಏನಿದೆ, ಅಂತಹ ಸಿಲಿಂಡರ್ಗಳನ್ನ ಒಂದು ಗ್ರಾಹಕರಿಗೆ ಕಣ್ಣ ಮುಚ್ಚಾಲೆ ಆಟವನ್ನ ಆಡುವ ಮೂಲಕ ಸಾಧ್ಯವಿಲ್ಲದೆ ಬೇರೆ ಕಡೆಗೆ ದುಪ್ಪಟ್ಟು ಹಣದಲ್ಲಿ ಕಾಳಸಂತೆಯಲ್ಲಿ ಮಾರ್ಕೊಳ್ತಿರುವಂತಹ ಒಂದು ಜಾಲ ಇದೀಗ ನಮ್ಮ ಒಂದು ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿರುವಂತದ್ದು. ಒಂದು ಏನು LPG ಗ್ಯಾಸ್ ಸಿಲಿಂಡರ್ ಗಳನ್ನ ಏನು ಮಹಿಳೆಯರು ಅಥವಾ ಪುರುಷರು ಬುಕ್ ಮಾಡಿರ್ತಾರೆ, ಒಂದು ಮನೆಯಿಂದ ಮನೆಗೆ ಬಳಕೆಗೆ ಅಂತ ಬುಕ್ ಮಾಡಿರ್ತಾರೆ, ಅಂತಹ ಸಿಲಿಂಡರ್ಗಳು ಡೆಲಿವರಿ ಅಂತ ಬಂದ್ರೂ ಕೂಡ ಆ ಮನೆಗೆ ಕೂಡ ಡೆಲಿವರಿ ಆಗಿರೋದಿಲ್ಲ. ಅಂದ್ರೆ ಅಲ್ಲಿ ಡೆಲಿವರ್ಡ್ ಅಂತ ಮೆಸೇಜ್ ಅನ್ನ ಸೆಂಡ್ ಮಾಡ್ಬಿಟ್ಟು ಮತ್ತೊಂದು ಕಡೆಗೆ ಇಲ್ಲಿ ಒಂದು ಸಿಲಿಂಡರ್ ಗಳ ರವಾನೆ ಆಗ್ತಿರುವಂತದ್ದು ಈ ಒಂದು ರಿಯಾಲಿಟಿಯಲ್ಲಿ ಬಯಲಾಗಿರುವಂತದ್ದು. LPG ಬುಕ್ ಮಾಡಿರುವಂತಹ ಮನೆಗಳಿಗೆ ಒಂದ್ ರೀತಿಯಲ್ಲಿ ಧೋಖವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ತಾ ಹೋಗ್ಬೋದು. ಇನ್ನ ಇಲ್ಲಿನ ಒಬ್ರು ನಿವಾಸಿಗಳು ನಮ್ಮ ಜೊತೆ ಮಾತಾಡಿದ್ದು ಕೂಡ ಇದೆ. ತನ್ನ ಹಳಲನ್ನು ಕೂಡ ತೋಡ್ಕೊಂಡಿದ್ದಾರೆ. ಒಬ್ಬ ಒಂಟಿ ಮಹಿಳೆ ಲಕ್ಷ್ಮಮ್ಮ ಅನ್ನುವಂಥವ್ರು ಗುಟ್ಟಳಿಯ ನಿವಾಸಿ ಆಗಿರುವಂತವ್ರು
ಕಳೆದ ಒಂದು 25ನೇ ತಾರೀಕಿಗೆ ಅವರ ಒಂದು ಫೋನಿಗೆ ಡೆಲಿವರ್ಡ್ ಅಂತ ಬಂದಿದೆ, ಸಕ್ಸಸ್ಫುಲಿ ಡೆಲಿವರ್ಡ್ ಆಗಿದೆ ಸಿಲಿಂಡರ್ ಅನ್ನುವಂತ ಮೆಸೇಜ್ ಕೂಡ ಬಂದಿರುವಂತದ್ದು. ಆದ್ರೆ ಫೋನ್ ಮಾಡಿದ್ರೆ ಮಾತ್ರ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಒಂದೇ, ನಮ್ಗೆ ಹುಡುಗರು ಬಂದಿಲ್ಲ, ಇನ್ನು ಸಿಲಿಂಡರ್ ಸಿಕ್ಕಿಲ್ಲ, ಕೊಡ್ತೀನಿ ಅಂತ. ಇವ್ರು ಸಿಲಿಂಡರ್ ಗಳನ್ನ ಸಪ್ಲೈನೇ ಮಾಡದೆ ಗ್ರಾಹಕರಿಗೆ ಡೆಲಿವರ್ಡ್ ಅಂತ ಹೇಗೆ ಕೊಟ್ರು ಅನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಈ ಕುರಿತು ಕೂಡ ಇಲ್ಲಿನ ಒಂದು ಇನ್ಚಾರ್ಜ್ ಕೂಡ ಮಾತನಾಡಿಸುವಂತ ಪ್ರಯತ್ನ ಕೂಡ ಆಗಿದ್ದಾಯ್ತು. ಅವರು ಕೂಡ ಬೇಜವಾಬ್ದಾರಿಯ ಉತ್ತರವನ್ನು ಕೂಡ ನೀಡ್ತಾ ಇರುವಂತದ್ದು. ಇನ್ನು ಆ ಒಂದು ಮಹಿಳೆ ಕಾಲ್ ಮಾಡಿದ್ರೆ ನಾನು ಕೊಡ್ತೀನಿ ಅನ್ನುವಂತ ನೆಪಗಳನ್ನೇ ಹೇಳ್ತಾ ಇದ್ದಾರಂತೆ. ಆದ್ರೆ ಆ ಅಜ್ಜಿ ಒಂದ್ ರೀತಿ ನಮ್ಮ ಮುಂದೆ ಹೇಳಲಿನ ಕೂಡ ತೋಡ್ಕೊಂಡಿದ್ದು, ನಾನು 4 ದಿನದಿಂದ ಕೂಡ ಊಟ ಮಾಡಿಲ್ಲಮ್ಮ, ಈ ಹಿಂದೆ ನಾನು 1 ವರ್ಷಕ್ಕೆ ಕೇವಲ 3 ಸಿಲಿಂಡರ್ಗಳನ್ನ ಮಾತ್ರ ತೆಗೆದುಕೊಳ್ತೀನಿ, ಯಾಕಂದ್ರೆ ನಾನು ಇರೋದು ಒಬ್ಳೆ, ಹಾಗಾಗಿ ನನಗೆ ಸಾಕಷ್ಟು ಸಿಲಿಂಡರ್ಗಳು ಬೇಕಾಗೋದಿಲ್ಲ. ಹಾಗಾಗಿ ಇವರೇನೆ ನನ್ನ ಗಮನಕ್ಕೂ ತರದಲ್ಲೇ ಕೂಡ ಮಾಡ್ಕೊಂತಾ ಇದ್ರು. ಆದ್ರೂ ಕೂಡ ನಾನು ಯಾವುದೇ ರೀತಿಯ ಪ್ರಶ್ನೆಗಳನ್ನ ಮಾಡಿಲ್ಲ. ಇದೀಗ ನನಗೆ ಅಭಾವ ಉಂಟಾಗಿದೆ, 4 ದಿನಗಳಿಂದ ಕೂಡ ನಾನು ಊಟವನ್ನು ಕೂಡ ಮಾಡಿಲ್ಲ, ಈಗ ಕೆಲಸ ಕೂಡ ಹೋಗ್ಬೇಕು, ಇಲ್ಲಿ ಬಂದು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಅಜ್ಜಿ ಹೇಳಿರುವಂತದ್ದು. ಇನ್ನು ಅಜ್ಜಿಯ ಜೊತೆಯಲ್ಲಿದ್ದಾಗಲೇ ಒಂದು ಸಿಲಿಂಡರ್ ನ ಒಂದು ಏಜೆನ್ಸಿಯ ಇನ್ಚಾರ್ಜ್ ಕೂಡ ಫೋನ್ ಮಾಡಿ ಮಾತನಾಡುವ ಪ್ರಯತ್ನ ಕೂಡ ಆಗಿದ್ದಂಥದ್ದು. ಆ ಇನ್ಚಾರ್ಜ್ ಹೇಳುವಂತ ಮಾತು ಒಂದೇ, ಇಲ್ಲಿನ ಹುಡುಗರು ಕೆಲಸಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು. ಒಂದೊಂದು ಬಾರಿ ಒಂದೊಂದು ಉತ್ತರವನ್ನ ನೀಡ್ತಾ ಇರುವಂತದ್ದು. ಒಂದು ಬಾರಿ 5 ದಿನಗಳಿಂದ ರಜವನ್ನ ಹಾಕಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದಾಗ ಈ 27ನೇ ತಾರೀಕು ಅಂದ್ರೆ 3 ದಿನಗಳಿಂದ ರಜವನ್ನ ಹಾಕಿದ್ದಾರೆ. 3 ಯಾವತ್ತು ಹೋಗಿದ್ದಾರೋ ನನಗೆ ಗೊತ್ತಿಲ್ಲ, ಬಟ್ 3 ದಿನದಿಂದ ಕೆಲಸಕ್ಕೆ ಬಂದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಮತ್ತೆ ಒಂದು ದಿನದಲ್ಲಿ ಎಲ್ಲೆಲ್ಲಿಗೆ ಗ್ಯಾಸ್ಗಳ ರವಾನೆ ಆಗುತ್ತೆ, ಯಾವೆಲ್ಲ ಮನೆಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಮತ್ತೆ ಎಷ್ಟು ಜನ ಬುಕ್ ಮಾಡಿದ್ದಾರೆ, ಎಲ್ಲವನ್ನು ಕೂಡ ಒಂದು ಕೂಲಂಕುಷವಾಗಿ ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನ ಅವ್ರದ್ದೇ ಆಗಿರುತ್ತೆ. ಆದ್ರೆ ಅದನ್ನ ಪ್ರಶ್ನೆ ಮಾಡಿದ್ರೆ ನನ್ಗೆ ಯಾವ ರೀತಿಯ ಮಾಹಿತಿ ಇಲ್ಲ ಅನ್ನುವಂತಹ ಬೇಜವಾಬ್ದಾರಿಯ ಉತ್ತರವನ್ನು ಕೂಡ ನೀಡ್ತಾ ಇರುವಂತದ್ದು. ರೋಶಿನಿ, ಇದು ಕೇವಲ ಒಬ್ಬ ಮಹಿಳೆಯ ಒಂದು ಪ್ರಶ್ನೆ ಅಲ್ಲ, ಇದೇ ರೀತಿ ಮತ್ತೊಂದು ಮಹಿಳೆಯನ್ನು ಕೂಡ ನಡೆಸುವಂತ ಪ್ರಯತ್ನ ಕೂಡ ಆಗಿದ್ದು ಉಂಟು. ಆ ಮಹಿಳೆ ಹೇಳುವ ಪ್ರಕಾರ ಅವರಿಗೆ 23ನೇ ತಾರೀಕೆ ಒಂದು ಗ್ಯಾಸ್ ಡಿಸ್ಟ್ರಿಬ್ಯೂಟ್ ಆಗ್ಬೇಕಿತ್ತು, ಆದ್ರೆ ಅವ್ರಿಗೂ ಕೂಡ ಆಗಿಲ್ಲ. ಸೊ ಹಾಗಾಗಿ ಅವರು ಕೂಡ ಒಂದು ಏಜೆನ್ಸಿಯ ಮುಂದೆ ಬಂದು ಪ್ರಶ್ನೆ ಮಾಡುವಂತಹ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ಥ್ಯಾಂಕ್ ಯು ವಿನೋದ, ನಿಮ್ಮೆಲ್ಲ ಮಾಹಿತಿಗಾಗಿ.